625 ಔಟ್ ಆಫ್ 625 ಸ್ಕೋರ್ ಮಾಡಬೇಕಾ? ಪರೀಕ್ಷೆ ನಿಮ್ ಜೊತೆಗಿದ್ರು ಹೇಗೆ ಸ್ಕೋರ್ ಮಾಡೋದು ಅಂತ ಗೊತ್ತಾಗ್ತಿಲ್ವಾ? ಈ ವಿಡಿಯೋವನ್ನ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಿ, ನೀವು ಔಟ್ ಆಫ್ ಸ್ಕೋರ್ ಮಾಡೇ ಮಾಡ್ತೀರಾ. ಹೆಲೋ ಮಕ್ಕಳೇ, ನೀವು 625 ಸ್ಕೋರ್ ಮಾಡ್ಬೇಕಾ? ಹಾಗಾದರೆ ಕಮೆಂಟ್ ಅಲ್ಲಿ 625 ಅಂತ ಹಾಕಿ. ಯಾಕಂದ್ರೆ ನಿಮ್ಮ ಮೈಂಡ್ಗೂ ಸಹ ಗೊತ್ತಾಗ್ಲಿ ನೀವು ಏನನ್ನ ಸ್ಕೋರ್ ಮಾಡಬೇಕು ಅಂತ ಇದ್ದೀರಾ ಅಂತ. ಸಿಂಪಲ್ ಇದೆ ಇವತ್ತಿನ ಕ್ಲಾಸ್ ಅಲ್ಲಿ. ಪರೀಕ್ಷೆಯನ್ನ ಯೂಸ್ ಮಾಡಿಕೊಂಡು 5 ಸ್ಟೆಪ್ಸ್ ಗಳಲ್ಲಿ ನೀವು ಹೇಗೆ ಈ ಮಾರ್ಕ್ಸ್ ಅನ್ನ ಅಚೀವ್ ಮಾಡಬಹುದು ಅಂತ ಹೇಳ್ಕೊಡ್ತೇನೆ. ಸಿಂಪಲ್ ಆಗಿರುವಂತಹ ಸ್ಟೆಪ್ಸು, ಪ್ರತಿಯೊಬ್ರು ಫಾಲೋ ಮಾಡಿ. ಯಾಕಂದ್ರೆ ಪ್ರತಿಯೊಬ್ರು ಔಟ್ ಆಫ್ ಸ್ಕೋರ್ ಮಾಡಬೇಕು ಅನ್ನೋದೇ ನನ್ನ ಆಸೆಯಾಗಿದೆ. ಮೊದಲನೇದು, ಚೂಸ್ ಯುವರ್ ಸಬ್ಜೆಕ್ಟ್ ಫಸ್ಟ್. ಫಾರ್ ಎಕ್ಸಾಂಪಲ್, ನನಗೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ನಲ್ಲಿ ಡಿಫಿಕಲ್ಟಿ ಆಗ್ತಾ ಇದೆ ಅನ್ಕೋಣ. ಆವಾಗ ಏನ್ ಮಾಡಬೇಕು? ಸಿಂಪಲ್ ಆಗಿ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಹೋಗಿ. ಎಲ್ರು ಇಲ್ಲಿ ಬಂದಿದ್ದೀರಾ ಅಂದ್ಮೇಲೆ ಈ ಚಾನೆಲ್ ಬಗ್ಗೆ ಗೊತ್ತೇ ಇರತ್ತೆ ಅನ್ಕೋತೇನೆ. ಫಸ್ಟ್ ಸ್ಟೆಪ್ ಸಬ್ಸ್ಕ್ರೈಬ್ ಮಾಡೋದು. ಸೊ ಸಬ್ಸ್ಕ್ರೈಬ್ ಮಾಡಿ ಪರೀಕ್ಷೆ ಚಾನಲ್ ಅನ್ನ. ದಿಸ್ ವಿಲ್ ಬಿ ಯುವರ್ ಬೆಸ್ಟ್ ಡಿಸಿಷನ್ ಫಾರ್ SSLC ಎಕ್ಸಾಮ್. ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿದ್ರು ಅದಾದ್ಮೇಲೆ ನೋಟಿಫಿಕೇಶನ್ ಬಟನ್ ಅನ್ನು ಸಹ ಒತ್ತಿ. ಇವೆರಡೂ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿ ಫಸ್ಟ್ ಅಲ್ಲಿ. ಅದಾದ್ಮೇಲೆ ನೀವು ಇಲ್ಲಿ ವಿಡಿಯೋಸ್ ಅಂತ ಇರುತ್ತೆ, ಶಾರ್ಟ್ಸ್ ಅಂತ ಇರುತ್ತೆ, ಲೈವ್ಸು, ಕೋರ್ಸಸ್ಸು, ಪ್ಲೇ ಲಿಸ್ಟು, ಪೋಸ್ಟು. ನಾನು ಕೋರ್ಸಸ್ಗೆ ಹೋಗ್ತೇನೆ. ಈ ಕೋರ್ಸಸ್ ಅಲ್ಲಿ ಹೋದ್ಮೇಲೆ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸ್ ಅಂತ ಇರುತ್ತೆ. ಸೋಷಿಯಲ್ ಸೈನ್ಸ್ ಸಮ್ಮರಿ ವಿಡಿಯೋಸ್ ಇದೆ, ಸೋಷಿಯಲ್ ಸೈನ್ಸ್ ಒನ್ ಶಾರ್ಟ್ ವಿಡಿಯೋಸ್ಗಳಿವೆ. ಇಲ್ಲಿ ನಾನು ಸೋಷಿಯಲ್ ಸೈನ್ಸ್ ಫುಲ್ ಕೋರ್ಸ್ ಅನ್ನ ವಿಸಿಟ್ ಮಾಡ್ತೇನೆ. ಇಲ್ಲಿ ನೀವು ಕಾಣಬಹುದು ಒಟ್ಟು 33 ಚಾಪ್ಟರ್ಸ್ಗಳಿವೆ. ಹೀಗಾಗಿ ಇಲ್ಲಿ 33 ವಿಡಿಯೋಸ್ಗಳಿವೆ. ನೀವು ಪ್ರತಿಯೊಂದು ಚಾಪ್ಟರ್ನ ಒನ್ ಶಾರ್ಟ್ ವಿಡಿಯೋಸ್ಗಳನ್ನ ಇಲ್ಲಿ ಫೈಂಡ್ ಔಟ್ ಮಾಡಬಹುದಾಗಿದೆ. ಫಾರ್ ಎಕ್ಸಾಂಪಲ್, ನನಗೆ ಇಂಡಿಯಾ ಸಾಯಿಲ್ಸ್ ಅಲ್ಲಿ ಡಿಫಿಕಲ್ಟಿ ಆಗ್ತಾ ಇದೆ ಅಂದ್ರೆ ಇಂಡಿಯಾ ಸಾಯಿಲ್ಸ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋವನ್ನ ನೋಡ್ತೇನೆ. ಬಹಳಷ್ಟು ಮಕ್ಕಳು ಹೇಳ್ತಾ ಇದ್ದೀರಾ, ಸರ್ ನಾನು 1.5 ಸ್ಪೀಡಲ್ಲಿ ನೋಡ್ಬೋದಾ, 2 ಸ್ಪೀಡಲ್ಲಿ ನೋಡ್ಬೋದಾ? ಡೆಫಿನೆಟ್ಲಿ ನೋಡಿ. ಯಾಕಂದ್ರೆ ಎಕ್ಸಾಮ್ ಇನ್ನೇನು ಬಂದೇ ಬಿಡ್ತು. ಹೀಗಿರ್ಬೇಕಾದ್ರೆ ಮೊದಲಿಗೆ ಸಬ್ಜೆಕ್ಟ್ ಅನ್ನ ಚೂಸ್ ಮಾಡ್ತೀರಾ, ಅದಾದ್ಮೇಲೆ ಯಾವ ಚಾಪ್ಟರ್ ಅಂತ ಹೋಗ್ತೀರಾ, ಅದಾದ್ಮೇಲೆ ಆ ವಿಡಿಯೋವನ್ನ ನೋಡ್ತೀರಾ. ಅದರಲ್ಲೂ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಸ್ಪೆಸಿಫಿಕ್ ಇಂಡಿಯಾ ಸಾಯಿಲ್ಸ್ಗಳಲ್ಲಿ ಎಲ್ಯುವಿಯಲ್ ಸಾಯಿಲ್ಸ್ಗಳ ಬಗ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅಲ್ಲಿ ಟೈಮ್ ಸ್ಟ್ಯಾಂಪ್ ಇರುತ್ತೆ. ಆ ಟೈಮ್ ಸ್ಟ್ಯಾಂಪಿಗೆ ಹೋಗಿ ಎಲ್ಯುವಿಯಲ್ ಸಾಯಿಲ್, ಮೆಕ್ಕಲು ಮಣ್ಣಿನ ಬಗ್ಗೆ ತಿಳ್ಕೊಳ್ಬಹುದು. ಹೀಗಾಗಿ ನೀವು ಮೊದಲು ಮಾಡಬೇಕಾಗಿರೋದು SSLC at ಪರೀಕ್ಷೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬಟನ್ ಅನ್ನ ಒತ್ತಿ. ಅದಾದ್ಮೇಲೆ ಕೋರ್ಸಸ್ ಗಳಿಗೆ ಹೋಗಿ ಯಾವ ಒಂದು ವಿಡಿಯೋ ಅಥವಾ ಚಾಪ್ಟರ್ ನಿಮಗೆ ಡಿಫಿಕಲ್ಟ್ ಅನಿಸ್ತಾ ಇದೆಯೋ ಅದನ್ನ ಸಿಲೆಕ್ಟ್ ಮಾಡಿ. ಇದು ಸೋಷಿಯಲ್ ಸೈನ್ಸಿಗಾಯ್ತು. ಅದೇ ರೀತಿ ನೀವು ಹಿಂದಿ ಒನ್ ಶಾರ್ಟ್ ವಿಡಿಯೋಸ್ಗಳನ್ನ ಫೈಂಡ್ ಔಟ್ ಮಾಡಬಹುದು. ಕನ್ನಡ ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜು, ಸೈನ್ಸು, ಹಾಗೆ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್ ಇದೆ, ಮ್ಯಾಥಮೆಟಿಕ್ಸ್ ಇದೆ. ಈ ರೀತಿಯಾಗಿ ಕನ್ನಡ ವ್ಯಾಕರಣ ಇದೆ. ಎಲ್ಲ ಕೋರ್ಸಸ್ಗಳನ್ನ ಒಂದೊಂದು ಸಬ್ಜೆಕ್ಟ್ ಸ್ಪೆಸಿಫಿಕ್ ಇಲ್ಲಿ ಫೈಂಡ್ ಔಟ್ ಮಾಡಬಹುದು. ಇದು ಕೋರ್ಸಸ್ ಅಂಡರ್ ನಲ್ಲಿ ಬರುತ್ತೆ. ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಸಿಂಪಲ್ ಆಗಿರುವಂತಹದ್ದು. ಏನ್ ಮಾಡಬೇಕು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಫಸ್ಟ್ ಸ್ಟೆಪ್ ಪರೀಕ್ಷೆ ಸಬ್ಸ್ಕ್ರೈಬ್. ಎಲ್ರು ಮಾಡಿದ್ದೀರಾ ತಾನೇ? ಥಮ್ಸ್ ಅಪ್ ಕೊಡಿ. ನೆಕ್ಸ್ಟ್ ನಮ್ಮ PPTಗೆ ಬರೋಣ. ಸೊ ಯಾವ ಸಬ್ಜೆಕ್ಟ್ ಅಂತ ನೀವು ಚೂಸ್ ಮಾಡಬೇಕು. ಅದಾದ್ಮೇಲೆ ಸಿಲೆಕ್ಟ್ ಚಾಪ್ಟರ್ಸ್. ಡಿಫಿಕಲ್ಟ್ ಚಾಪ್ಟರ್ ಇದ್ರೆ ಅದರ ಒನ್ ಶಾರ್ಟ್ ವಿಡಿಯೋಸ್ಗಳನ್ನ ನೋಡಿ. ಈಸಿ ಚಾಪ್ಟರ್ ಅನ್ಸಿದ್ರೆ ಅದರ ಸಮ್ಮರಿ ವಿಡಿಯೋಸ್ಗಳನ್ನ ನೋಡಿ. ಸಾರಾಂಶ ವಿಡಿಯೋಸ್, ಫಾರ್ ಎಕ್ಸಾಂಪಲ್ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ. ಇದು ಸಣ್ಣದಾಗಿರುವಂತಹ ಚಾಪ್ಟರು, ಈಸಿ ಆಗಿರುವಂತಹ ಚಾಪ್ಟರು. ಅದಕ್ಕೆ ನೀವು ಒನ್ ಶಾರ್ಟ್ ವಿಡಿಯೋಸ್ಗಳನ್ನ ನೋಡೋದ್ರ ಬದಲು ಸಮರಿ ವಿಡಿಯೋಸ್ ಅನ್ನು ಸಹ ನೋಡಬಹುದು. ಅದರಲ್ಲಿ ನಾವು PYQsಗಳನ್ನ, ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ನಿಮಗೆ ಈಸಿ ವೇನಲ್ಲಿ ಯಾವ್ದಾವ್ದು ಬೇಕು ಅದನ್ನಷ್ಟೇ ಕೊಡ್ತಾ ಇದ್ದೇವೆ. ಹೀಗಾಗಿ ನೀವು ಸಮರಿ ವಿಡಿಯೋಸ್ಗಳನ್ನ ರೆಫರ್ ಮಾಡಬಹುದು. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅನ್ಕೋತೇನೆ. ಸಿಂಪಲ್ ಇರುವಂತಹದ್ದು ಸ್ಟೆಪ್ 2. ಇಲ್ಲಿ ತನಕ ನಿಮಗೆ ಅರ್ಥ ಆಗ್ತಾ ಇದ್ರೆ ಥಮ್ಸ್ ಅಪ್ ಎಲ್ಲಿ ಕೊಡ್ತೀರಾ? ವಿಡಿಯೋವನ್ನ ಲೈಕ್ ಮಾಡೋ ಮುಖಾಂತರ ಥಮ್ಸ್ ಅಪ್ ಅನ್ನ ಕೊಡ್ತೀರಾ. ರೋಡ್ ಮ್ಯಾಪ್ಸ್ ಅಂಡ್ ಲೈವ್ ಸೆಷನ್, ಇದು ಮತ್ತೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದಾಗಿದೆ. ಯಾಕಂದ್ರೆ ಬಹಳಷ್ಟು ಮಕ್ಕಳು ಕೇಳ್ತಾ ಇರ್ತೀರಾ,
ಸರ್ 2 ತಿಂಗಳು ಉಳಿತು, 1 ತಿಂಗಳು ಉಳಿತು, 15 ದಿನ ಉಳಿತು, ಏನ್ ಮಾಡೋದು ಅಂತ. ಅದಕ್ಕೋಸ್ಕರನೇ ನೀವು ನಮ್ಮ ಲೈವ್ ಸೆಕ್ಷನ್ ನಲ್ಲಿ ಹೋದ್ರೆ, ಫಾರ್ ಎಕ್ಸಾಂಪಲ್ ಈಗ ರೋಡ್ ಮ್ಯಾಪ್ ಟು 80 ಔಟ್ ಆಫ್ 80 ಸೈನ್ಸ್ ಅಂತ ಫೈಂಡ್ ಔಟ್ ಮಾಡಬಹುದು, ಮ್ಯಾಥಮೆಟಿಕ್ಸು, ಕನ್ನಡ, ಈ ರೀತಿಯಾಗಿ ನೀವು ಪರ್ಫೆಕ್ಟ್ ಟೈಮ್ ಟೇಬಲ್ 625 ಔಟ್ ಆಫ್ 625, ಫೈನಲ್ 40 ಡೇಸ್ ರೋಡ್ ಮ್ಯಾಪ್ ಇರಬಹುದು. ಅದಲ್ಲದೆ ಎಕ್ಸಾಮ್ ಪೇಪರ್ ಸೊಲ್ಯೂಷನ್ಸ್ಗಳು, ಫೈನಲ್ ಅವರ್ ಡೌಟ್ ಸಾಲ್ವಿಂಗು, ಫೈನಲ್ ರಿವಿಷನ್ ಬೂಸ್ಟು 3 ಅವರ್ಸ್, ನಮ್ಮ ಮ್ಯಾರಥಾನ್ಸ್ಗಳು ಏನು ನಡೆಯುತ್ತೆ, ನಮ್ಮ ಎಕ್ಸಾಮ್ನ ಹಿಂದಿನ ದಿನ ನಡೆಯುವಂತಹ ಫೈನಲ್ ರಿವಿಷನ್ಸ್ಗಳಿರಬಹುದು, ಅವೆಲ್ಲ ಲೈವ್ ಸೆಕ್ಷನ್ ನಲ್ಲಿ ಬರುತ್ತೆ. ಅದನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವುದೋ ಒಂದು ವಿಡಿಯೋವನ್ನ ತೆಗೆದುಕೊಳ್ಳಿ, ಪೂರ್ತಿಯಾಗಿ ನೋಡಿ. ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ ಫೈನಲ್ ರಿವಿಷನ್ ಬೂಸ್ಟ್ 3 ಅವರ್ನ ವಿಡಿಯೋ ಇದೆ. ಇದರಲ್ಲಿ ನಾವು ಎಲ್ಲಾ ಚಾಪ್ಟರ್ಸ್ಗಳನ್ನ ರಿವೈಸ್ ಮಾಡಿದ್ದೇವೆ ನಿಮ್ಮ ಫೈನಲ್ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗಲಿ ಅಂತ. ಸೊ ಹೀಗಾಗಿ ಇದನ್ನು ಸಹ ನೀವು ನೋಡಬಹುದಾಗಿದೆ. ಸಿಂಪಲ್ಲು, ನಿಮಗೆ ರೋಡ್ ಮ್ಯಾಪ್ ಬೇಕು, ಫುಲ್ ರಿವಿಷನ್ ಒಂದೇ ಕಡೆ ಬೇಕು ಅಂದ್ರೆ ನೀವು ಲೈವ್ ಸೆಕ್ಷನ್ಗೆ ಹೋಗಬೇಕಾಗತ್ತೆ. ಇದಕ್ಕಿಂತ ಮೊದಲು ಪರೀಕ್ಷೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನೋಟಿಫಿಕೇಶನ್ ಬಟನ್ ಅನ್ನು ಸಹ ಆನ್ ಮಾಡಿ. ಯಾಕಂದ್ರೆ ಯಾವಾಗ ಲೈವ್ಸ್ಗಳು ನಡೆಯುತ್ತೋ ಅದು ನಮ್ಮ ಯೂಟ್ಯೂಬ್ ನಿಮಗೆ ನೋಟಿಫೈ ಮಾಡುತ್ತೆ, ಲೈವ್ ನಡೀತಾ ಇದೆ, ಬಂದು ಜಾಯಿನ್ ಆಗಿ ಅಂತ. ಹೀಗಾಗಿ ನೀವು ಯಾವುದನ್ನೂ ಸಹ ಮಿಸ್ ಮಾಡಲ್ಲ. ಇದು ಅರ್ಥ ಆಗಿದೆ ಅನ್ಕೋತೇನೆ. ಗುಡ್ ಟು ಗೋ. ಎಸ್. ಹಾಗೆ ಇಲ್ಲಿ ಶಾರ್ಟ್ಸ್ಗಳನ್ನು ಸಹ ನೀವು ಫೈಂಡ್ ಔಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಟಾಪ್ 4 ಕ್ವಶನ್ಸ್ 10 ಸ್ಟಾರ್. ಹಾಗೆ ಸೈನ್ಸ್ನ ಟ್ರಿಕಿ ಕ್ವಶನ್ಸ್ ಕನ್ಫ್ಯೂಸ್ಡ್ ಆಗಿರುವಂಥದ್ದನ್ನ ಹರ್ಷಿತಾ ಮೇಡಮ್ ಅವರು ಹೇಳ್ತಿದ್ದಾರೆ. ಮೋಟಿವೇಶನಲ್ ಚಾಂಪಿಯನ್ ಮೈಂಡ್ ಸೆಟ್ ಹೇಗಿರಬೇಕು, 10 ಸ್ಟಾರ್ ಕ್ವಶನ್ಸ್ಗಳು, ಪರೀಕ್ಷೆನ ಯಾಕೆ ಟ್ರಸ್ಟ್ ಮಾಡಬೇಕು, ಟಾಪರ್ ಟಿಪ್ಸ್ಗಳು. ಸೊ ನಿಮಗೆ ಸ್ಕ್ರೋಲ್ ಮಾಡ್ತಾ ಇರ್ತೀರಾ, ಟೈಮ್ ವೇಸ್ಟ್ ಮಾಡೋದ್ರ ಬದಲು ನಮ್ಮ ಪರೀಕ್ಷೆ ಚಾನೆಲ್ನ ಶಾರ್ಟ್ ಸೆಕ್ಷನ್ಗೆ ಬನ್ನಿ. ರೀಲ್ಸ್ಗಳನ್ನ ಸ್ಕ್ರೋಲ್ ಮಾಡೋ ಹಾಗೆ ಈ ಶಾರ್ಟ್ಸ್ಗಳನ್ನ ಸ್ಕ್ರೋಲ್ ಮಾಡಿ 1 ಮಿನಿಟ್ ಅಲ್ಲಿ ಮ್ಯಾಕ್ಸಿಮಮ್ ನಾಲೆಜ್ ಸಿಗತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ 10 ಸ್ಟಾರ್ ಕ್ವಶನ್ಸ್ಗಳಿರಬಹುದು. 1 ಮಿನಿಟ್ನಲ್ಲಿ 4-5 ಕ್ವಶನ್ಸ್ಗಳನ್ನ ಹೇಳ್ತೇವೆ. ಅದಾದ್ಮೇಲೆ ನೀವು ವರ್ಕೌಟ್ ಮಾಡಬಹುದು. ಅದಲ್ಲದೆ ಚಾಪ್ಟರ್ ಸ್ಪೆಸಿಫಿಕ್ ಆಗಿರುವಂತಹ ಕ್ವಶನ್ಸ್ಗಳನ್ನು ಸಹ ಡಿಸ್ಕಸ್ ಮಾಡ್ತೇವೆ. ನಿಮಗೆ ಪ್ರಬಂಧ ಬರೆಯೋದು ಹೇಗೆ, ಎಸ್ಸೆ ಬರೆಯೋದು ಹೇಗೆ, ಇವೆಲ್ಲ ಇಲ್ಲಿ ಫೈಂಡ್ ಔಟ್ ಮಾಡಬಹುದಾಗಿದೆ. ಸೊ ಇದು ನಿಮ್ಮ ಸೊಲ್ಯೂಷನ್ ಆಗಿದೆ. ಟೈಮ್ ಟೇಬಲ್ ಫೈಂಡ್ ಔಟ್ ಮಾಡಬಹುದು, ಏನೇ ಮುಂದೆ ಬರ್ತಾ ಇರುವಂತಹ ಲೈವ್ಸ್ಗಳನ್ನ ಫೈಂಡ್ ಔಟ್ ಮಾಡಬಹುದು, ಪರೀಕ್ಷೆ ಆ್ಯಪ್ ಅನ್ನ ಹೇಗೆ ಯೂಸ್ ಮಾಡೋದು ಅದನ್ನ ಫೈಂಡ್ ಔಟ್ ಮಾಡಬಹುದು. ಇವೆಲ್ಲ ಶಾರ್ಟ್ ಸೆಕ್ಷನ್ ಅಲ್ಲಿ ಬರುತ್ತೆ. ಸೊ ನಿಮ್ಮ ಹತ್ರ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ರೀಲ್ಸ್ಗಳನ್ನ ನೋಡಿ ಅಂದ್ರೆ ನೀವು ಸ್ವಿಚ್ ಆಗಬೇಕಾಗಿರೋದು SSLC ಪರೀಕ್ಷೆ ಶಾರ್ಟ್ಸ್ಗೆ. ಇನ್ನು ವಿಡಿಯೋ ಸೆಕ್ಷನ್ಸ್ಗೆ ಬರೋಣ. ಇಲ್ಲಿ ಫಾರ್ ಎಕ್ಸಾಂಪಲ್ 2 ವೀಕ್ಸ್ ಪ್ರಿಪರೇಟರಿ 3 ಸ್ಟ್ರಾಟಜಿ ಫಾರ್ ಸೋಷಿಯಲ್ ಸೈನ್ಸ್. ಇಲ್ಲಿ ನೀವು ಸೋಷಿಯಲ್ ಸೈನ್ಸ್ ಇದೆಯೋ, ಮ್ಯಾಥಮೆಟಿಕ್ಸ್ ಇದೆಯೋ, ಆ ಸಬ್ಜೆಕ್ಟ್ಸ್ಗಳನ್ನ ಫೈಂಡ್ ಔಟ್ ಮಾಡಬಹುದು. ಬಯಾಲಜಿ, ಕೆಮಿಸ್ಟ್ರಿ, ಸೊ ಟಾಪ್ ಅಲ್ಲಿರುವಂತಹ ಬ್ಯಾಂಡು. ಅದಾದ್ಮೇಲೆ ಟಫ್ ಅಪ್ಲಿಕೇಶನ್ ಕ್ವಶನ್ಸ್ ಅಂತ ನೋಡಬಹುದು. ಇಲ್ಲಿ ಟೈಟಲ್ ಅಲ್ಲೂ ಸಹ ಕಾಣುತ್ತೆ, ಬಯಾಲಜಿ, ಕೆಮಿಸ್ಟ್ರಿ, ಹೈ ಲೆವೆಲ್ ಅಪ್ಲಿಕೇಶನ್ ಕ್ವಶನ್ಸ್ ಅಂತ. ಲಾಸ್ಟ್ 30 ಡೇಸ್ ಫೈನಲ್ ಪುಷ್, ಹೈ ವೇಟೇಜ್ ಗ್ರಾಮರ್ ಟಾಪಿಕ್ಸ್, ಇದು 9th ಗ್ರೇಡ್ ಇರುವಂತಹದ್ದು. ಸೊ ಅನ್ಲಾಕ್ 80 ಔಟ್ ಆಫ್ 80 ಇನ್ ಸೋಷಿಯಲ್ ಸೈನ್ಸ್, 50 ಮಸ್ಟ್ ಡು MCQs. ನಿಮಗೆ ಏನೇನ್ ಬೇಕಾಗಿದೆಯೋ ಎಲ್ಲವನ್ನೂ ಸಹ ಇಲ್ಲಿ ಫೈಂಡ್ ಔಟ್ ಮಾಡಬಹುದು. ನೀವು ಜಸ್ಟ್ ಮಾಡಬೇಕಾಗಿರೋದೇನು, ಒಂದು 20 to 30 ಮಿನಿಟ್ಸ್ ಪ್ರಾಪರ್ ಆಗಿ ಕೂತು ಈ ಎಲ್ಲಾ ವಿಡಿಯೋಸ್ಗಳನ್ನ ಜಸ್ಟ್ ನೋಡ್ತಾ ಹೋಗಿ ಏನೇನಿದೆ ಅಂತ. ಹಾಗೆ ಲೈವ್ಸ್ ಅಲ್ಲೂ ಬಂದು ಸಹ ನೋಡ್ತಾ ಹೋಗಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗತ್ತೆ ಏನಿದೆ ಅಂತ. ಹಾಗೆ ನಿಮ್ಗೇನಾದ್ರೂ ಡಿಫಿಕಲ್ಟಿ ಆಗ್ತಾ ಇದ್ರೆ ಸರ್ಚ್ ಅಲ್ಲಿ ಹೋಗಿ SSLC ಪರೀಕ್ಷೆ ಅಂತ ಹಾಕಿ ಅದ್ರ ಮುಂದೆ ನಿಮಗೆ ಯಾವ ಚಾಪ್ಟರ್ ಬೇಕೋ ಅದರ ಹೆಸರನ್ನ ಹಾಕಿ ನಿಮಗೆ ಸರ್ಚ್ ರಿಸಲ್ಟ್ ಅಲ್ಲೂ ಸಹ ಗೊತ್ತಾಗತ್ತೆ ಏನಿದೆ ಅಂತ. ಇಲ್ಲಿ ತನಕ ಕ್ಲಿಯರ್ ಇದೆ ಅನ್ಕೋತೇನೆ. ಕ್ಲಿಯರ್ ಆಗ್ತಾ ಇದ್ರೆ ವಿಡಿಯೋವನ್ನ ಲೈಕ್ ಮಾಡಿ. ಯಾಕಂದ್ರೆ ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟೇ ಈ ವಿಡಿಯೋ ಬೇರೆ ಮಕ್ಕಳಿಗೂ ಸಹ ತಲುಪುತ್ತೆ, ಅವರಿಗೂ ಸಹ ಹೆಲ್ಪ್ ಆಗತ್ತೆ. ಸೊ ರೋಡ್ ಮ್ಯಾಪ್ಸು, ಲೈವ್ ಸೆಷನ್ಸು ಆಯಿತು. ಶಾರ್ಟ್ಸ್ಗಳ ಮುಖಾಂತರ ನೀವು ಹೇಗೆ ಕಡಿಮೆ ಟೈಮಲ್ಲಿ ಮ್ಯಾಕ್ಸಿಮಮ್ ನಾಲೆಜ್ ಅನ್ನ ಗಳಿಸಬಹುದು ಅಂತಾನು ಹೇಳಿದ್ದೇನೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸ್ಟೇ ಕನ್ಸಿಸ್ಟೆಂಟ್. ಒಂದಿನ ಓದ್ತೀರಾ, ವಿಡಿಯೋಸ್ಗಳನ್ನ ನೋಡ್ತೀರಾ, ನೆಕ್ಸ್ಟ್ ಡೇ ಬರಲಿಲ್ಲ, ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸು, ಅದ್ಯಾವುದು ಅನ್ವಾಂಟೆಡ್ ಶಾರ್ಟ್ಸ್ ಅಂದರೆ ಉಪಯೋಗ ಇಲ್ಲ. ಡೇ ಇನ್ ಡೇ ಔಟ್, ಪ್ರತಿದಿನ ಬನ್ನಿ, ಪ್ರತಿದಿನ ಟ್ರೈಔಟ್ ಮಾಡಿ, ಪ್ರತಿದಿನ ನೋಡಿ. ಸ್ಟೇ ಕನ್ಸಿಸ್ಟೆಂಟ್, ದ್ಯಾಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನನಗೆ ಜೀವನದಲ್ಲಿ ಯಾವುದಾದರೂ ಒಂದು ಸೂಪರ್ ಪವರ್ ಬೇಕಂದ್ರೆ ಅದು ಸ್ಟೇ ಕನ್ಸಿಸ್ಟೆಂಟ್ ಆಗಿರುತ್ತೆ.
ಪ್ರತಿದಿನ ಎದ್ದ ಕೂಡಲೇ ಅದೇ ಕೆಲಸವನ್ನ ಮತ್ತೆ ಮಾಡೋದು, ಅದೇ ಡೆಡಿಕೇಶನ್ ನೊಂದಿಗೆ, ಅದೇ ಕಮಿಟ್ಮೆಂಟ್ ನೊಂದಿಗೆ, ಅದೇ ಕನ್ಸಿಸ್ಟೆನ್ಸಿ ಆಗಿದೆ. ನೀವು ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಕಮೆಂಟ್ ಅಲ್ಲಿ ಹಾಕಿ ಐ ವಿಲ್ ಡೂ ಇಟ್ ಅಂತ. ಯಾಕಂದ್ರೆ ನಿಮ್ಮ ಮೈಂಡ್ಗೂ ಸಹ ಗೊತ್ತಾಗ್ಲಿ ಯಾರು ನೀವು ಅಂತ. ಸೊ ಐ ವಿಲ್ ಡೂ ಇಟ್ ಅಂತ ಕಮೆಂಟ್ ನಲ್ಲಿ ಹಾಕಿ. ಇದರಿಂದ ನಿಮ್ಮ ಮೈಂಡ್ಗೂ ಸಹ ಎಚ್ಚರ ಆಗತ್ತೆ, ಅದು ಸಹ ಪ್ರತಿದಿನ ಎದ್ದೇಳತ್ತೆ, ಪ್ರತಿದಿನ ಈ ಕೆಲಸಗಳನ್ನ ಫಾಲೋ ಮಾಡತ್ತೆ. ಹಾಕಿದಿರ ತಾನೆ ಕಮೆಂಟ್ ಅಲ್ಲಿ ಐ ವಿಲ್ ಡೂ ಇಟ್ ಅಂತ. ಸೊ ಇದೇ ನಿಮ್ಮ 625 ಔಟ್ ಆಫ್ 625 ಜರ್ನಿಗೆ ಪರೀಕ್ಷೆಯನ್ನ ಕರೆಕ್ಟ್ ಆಗಿ ಯುಟಿಲೈಸೇಷನ್ ಮಾಡ್ಕೊಳ್ಳುವಂತಹದ್ದಾಗಿದೆ. ಸಬ್ಸ್ಕ್ರೈಬ್ ಟು ಪರೀಕ್ಷೆ ಅಂಡ್ ಏಸ್ ಯುವರ್ ಎಕ್ಸಾಮ್ಸ್. ಫಸ್ಟ್ ಅಂಡ್ ಬೇಸಿಕ್ ಟಿಪ್ಪು, ಪರೀಕ್ಷೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಾಗಿದೆ. ನಿಮಗೆ ನೋಟ್ಸು PYQs ಎಲ್ಲ ಬೇಕಂದ್ರೆ ಪರೀಕ್ಷೆ ಆಪ್ ಅನ್ನು ಸಹ ಇನ್ಸ್ಟಾಲ್ ಮಾಡಿ ಗೂಗಲ್ ಪ್ಲೇಸ್ಟೋರ್ ನಲ್ಲಿ ಫೈಂಡ್ ಔಟ್ ಮಾಡ್ತೀರಾ. ಎಲ್ಲಾ ರಿಸೋರ್ಸಸ್ಗಳಿವೆ. ನೀವು ಜಸ್ಟ್ ವಿಡಿಯೋಸ್ಗಳನ್ನ ನೋಡಬೇಕು, ನೋಟ್ ಡೌನ್ ಮಾಡ್ಕೊಳ್ಬೇಕು, ಎಫರ್ಟ್ಸ್ಗಳನ್ನ ಹಾಕಬೇಕು. ಇದೇ ನೋಟ್ನಲ್ಲಿ ನಾನು ಸಹ ಬಾಯ್ ಅಂತ ಹೇಳ್ತಾ ಇದ್ದೇನೆ. ಪರೀಕ್ಷೆ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.